ಆ್ಯಕ್ಚುಲಿ ಇಲ್ಲಿವರೆಗೂ ಅಂದರೆ ಡೇ 1 ಪ್ರೆಸ್ ಮೀಟಿಂದ ಈ ಪ್ರೆಸ್ ಮೀಟ್ವರೆಗೂ ತುಂಬಾ ಮಾತಾಡ್ಕೊಂಡು ಬಂದಿದ್ದೀನಿ. ಎಂಡ್ ಆಫ್ ದ ಡೇ ಫಿಲಮ್ ನಾನು ಪ್ರೊಜೆಕ್ಟ್ ಮಾಡಿದ್ದೀನಿ. ಈಗ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್, ಯಾಕಂದರೆ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಫಿಲಮ್ ನಾವು. ಸೊ ಮೀಡಿಯಾ ನಮ್ಮ ಫ್ಯಾಮಿಲಿ ಅನ್ನಂಗೆ ಫಸ್ಟ್ ಶೋ ನಾವು ಮೀಡಿಯಾಗೆ ಕೊಟ್ಟಿದ್ದು. ಏನಕ್ಕೆ ಅಂತಂದರೆ ವಿ ಬಿಲೀವ್ ಒಂದು ಆನೆಸ್ಟ್ ರಿವ್ಯೂಯಿಂದ, ಅಂದರೆ ಇವತ್ತು ನಾವೇನು 150-200 ಜನ ನೋಡಿದ್ವಿ, ಅದೊಂದು 400 ಜನಕ್ಕೆ ತಲುಪಬೇಕು. ಆ 400 ಜನ 4,000 ಜನ 4,000 ಜನ 4 ಲಕ್ಷ ಜನ. ಎಂಡ್ ಆಫ್ ದ ಡೇ ವಿ ಆರ್ ದ ಫಸ್ಟ್ ಆಡಿಯನ್ಸ್. ನನಗೆ ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ ಏನಿದ್ದಾರೆ ಒಂದು ಫ್ಯಾಮಿಲಿ ಅಂತ ಅಂದ್ಬಿಟ್ಟು, ಸರ್ ಈ ಹುಡುಗ ಏನೋ ಮಾಡಿದ್ದಾನೆ, ಅವ್ನಿಗೆ ಯೋಗ್ಯತೆ ಇದೆ ಇಂಡಸ್ಟ್ರೀಲಿ, ಅವನು ಮುಂದೆ ಇನ್ನೂ ಅಷ್ಟು ಚೆನ್ನಾಗಿ ಮಾಡ್ತಾನೆ ಸಿನಿಮಾ ಅಂತ ಅನಿಸಿದ್ರೆ ದಯವಿಟ್ಟು ವಾಟ್ ಎವರ್ ಬಿ ದ ಕಮರ್ಷಿಯಲ್ಸ್, ವಾಟ್ ಎವರ್ ಎವ್ರಿಥಿಂಗ್ ನಾವು ಬಿಟ್ಟು ಪಕ್ಕಕ್ಕಿಟ್ಟು ನಿಮ್ಮ ಪರ್ಸ್ನಲ್ ಪ್ರೊಫೈಲಲ್ಲಿ ಒಂದು ಶೇರ್ ಸರ್ ಗಾಗಗೋಸ್ಕರ ಒಂದು ಶೇರ್ ಮಾಡಿ, ಆ ಶೇರಿಂದ ಒಂದಷ್ಟು ಜನ ತಲುಪಬೇಕು. ಇಷ್ಟ ಆದರೆ ಮಾತ್ರ, ಇಲ್ಲ ಅಂದರೆ ಸರ್ ಎಲ್ಲ ನಿಮ್ಮ ಕೈಲಿದೆ. ಎಂಡ್ ಆಫ್ ದ ಡೇ ಈಗ ನನ್ನ ಹತ್ರ ಏನಿಲ್ಲ ಮಾತಾಡೋಕ್ಕೆ, ಜನದ ಹತ್ರ ಇದೆ. ದಯವಿಟ್ಟು ಎಲ್ಲರೂ ಇನ್ನೊಂದು ಸತಿ ಗಾರ್ಗಾ ಟ್ರೇಲರ್ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ ಸರ್. ನಮ್ಮ ಪ್ರಯತ್ನ ಇಲ್ಲಿಗೆ ಮುಗ್ದಿದೆ ಸರ್. ಫಸ್ಟ್ ಸಿನಿಮಾ, ಡೆಬ್ಯೂ ಡೈರೆಕ್ಟರ್, ಏನು ಹೈಯೆಸ್ಟ್ ಎಫರ್ಟ್ ಮಾಡೋಕ್ಕೆ ನಾನು ಮಾಡಿದ್ದೀನಿ. ಅಲ್ಪ ಸ್ವಲ್ಪ ತಪ್ಪುಗಳು ಮಾಡಿರ್ಬೋದು, ಅದನ್ನ ಹೇಳಿ ನನಗೆ, ನನ್ನ ನಂಬರ್ ಹೇಳಿದ್ದೀನಿ ನಾನು. ಸೊ ನೀವೇನು ನಾನು ತಿಳ್ಕೊತೀನಿ. ಇಲ್ಲ ಗುರು ನೀನು ಯೋಗ್ಯತೆನೇ ಇಲ್ಲ ನೀನು ಡೈರೆಕ್ಟರ್ ಆಗೋಕ್ಕೆ, ನಮ್ಮ ಇಂಡಸ್ಟ್ರಿಗೆ ನೀನು ಬೇಡ ಗುರು ಅಂದರೆ ಅದಕ್ಕೂ ರೆಡಿ ಇದ್ದೀವಿ ಸರ್. ಬಟ್ ಹಂಗಂದ್ಬಿಟ್ಟು ಓಡೋಗಲ್ಲ ಸರ್. ನಿಮ್ಗೆ ಇಷ್ಟ ಆಗೋರ್ಗು ನಾನು ಸಿನಿಮಾ ಮಾಡ್ತೀನಿ ಸರ್. ಎಂಡ್ ಆಫ್ ದ ಡೇ ನಮ್ಮ ರಾಮ್ ಪ್ರಸಾದ್ ಸರ್ ನನಗೆ ಇಲ್ಲಿವರೆಗೂ ಡೆಬ್ಯೂ ಡೈರೆಕ್ಟರ್ ಸರ್. ಇವತ್ತು ನೀವು ನೋಡಿರ್ಬೋದು ಸ್ಕೇಲ್, ಪ್ರೊಡ್ಯೂಸರ್ಸ್ ಹಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಿತ್ತಾಡ್ತಾರೆ, ಅದು ಹಂಗೆ ಹಿಂಗೆ. ನನಗೆ ಮಗನ ಥರ ನಿಂತ್ಕೊಂಡು ನನ್ನ ಮೇಲೆ ಹಂಗೆ ಅವನು ನಾನು ಎಲ್ಲೂ ಹೇಳಿಲ್ಲ. ಒಂದು ಕಣ್ಣು ಅರುಣ್, ಒಂದು ಕಣ್ಣು ಶಶಿ ಅಂದ್ಕೊಂಡೆ ನನ್ನ ಇಡೀ ಸಿನಿಮಾ ಜಾಯಿನ್ ಮಾಡ್ಕೊಂಡೇ ಬಂದಿದ್ದಾರೆ. ನನಗೆ ಏನು ಸಪೋರ್ಟ್ ಬೇಕು, ಇವತ್ತು ಇಬ್ಬರು ಮಕ್ಕಳನ್ನ ಅವ್ರು ಲಾಂಚ್ ಮಾಡಿದ್ದಾರೆ, ಒಂದು ಅರುಣ್ ಒಂದು ನಾನು. ಎಂಡ್ ಆಫ್ ದ ಡೇ ಹೆಂಗೆ ಮೆರೆಸ್ಬೇಕು ಅನ್ನೋದು ನಿಮ್ಮ ಕೈಲಿದೆ ಸರ್. ಹೇಳೋದು ಒಂದೇ ಸರ್, ಇನ್ನೊಂದು ಸರ್ತಿ ಇಲ್ಲ ನೋಡಿ, ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಸರ್. ಒನ್ ಸಪೋರ್ಟ್, ಅದು ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗ್ತೀವಿ. ಒನ್ ಸಪೋರ್ಟ್ ಅಷ್ಟೇ. ಆ ಲೈಟ್ ಹಾಕೊಂಡು ಏನೋ ಮಾಡ್ತೀವಿ. ಲೈಟ್ ಅದು ಆ ಲೈಟ್ ಅಲ್ಲ, ನಿಮ್ಮ ಕಾಣಲ್ಲ. ಏನಿಸ್ತು ಸರ್ ಪಿಕ್ಚರು? ನೀವು ಹೇಳ್ಬೇಕು ಇವಾಗ. ಇಷ್ಟು ದಿನ ಮಾಡಿದ್ದೀವಿ, ಮಟ್ಟಿದ್ದೀವಿ, ಎಲ್ಲ ಆಗಿದೆ. ನಾವು ಇಟ್ ಈಸ್ ಇನ್ ಯೋರ್ ಹ್ಯಾಂಡ್ಸ್. ಏನು ರಿಪೋರ್ಟ್ ಇದೆಯೋ ಆ ಥರ ಹೇಳಿ. ಜೋಗಿ ಸಿನಿಮಾ ಇದೇ ಟೋಟಲ್ ಬಿಡುಗಡೆ ಆಗಿತ್ತು ನಿಮ್ಮ ನಿರ್ಮಾಣದ. ಇವತ್ತು ಮಗನ್ ಸಿನಿಮಾ ಇಲ್ಲೇ. ಹೌದೌದಲ್ವಾ ಹೇಳಿ. ಕಪಾಲಿ ಕಪಾಲಿ ಹೌದೌದೌದು, ಕಪಾಲಿನಲ್ಲೇ ಜೋಗಿ ರಿಲೀಸ್ ಮಾಡಿದ್ದೀವಿ. ವಿ ಹ್ಯಾವ್ ಟೇಕನ್ ಕೇರ್ ಎವ್ರಿವೇರ್, ಎಲ್ಲ ಸ್ಟೆಪ್ಪಲ್ಲೂ ಮಾಡಿದ್ದೀವಿ. ಇವ್ನು ಹೇಳ್ದಂಗೆ ಇವನೊಬ್ಬ ಡೈರೆಕ್ಟರ್ ಅಲ್ಲ, ಇವನು ಮಗನೇ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವತ್ತು ನನ್ನ ಕಡೆ ಪ್ರೊಡಕ್ಷನ್ ಕಂಪ್ನಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ದಂಗೆ ಅಲ್ಲಿ ಏನು ಕತೆಗೆ ಬೇಕೋ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ. ಆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಏನು ಅಂದ್ಕೊಂಡಿದ್ವೋ ಅದು ನೀಟಾಗಿ ಬಂದಿದೆ. ನಿಮಗೀಗ ಅರ್ಥ ಯಾವ ಥರ ಹೇಳೋದು, ಜನಕ್ಕೆ ಹೆಂಗೆ ರೀಚ್ ಆಗುತ್ತೆ, ಅದು ಇಂಪಾರ್ಟೆಂಟು. ಜನ ಎಂಜಾಯ್ ಮಾಡ್ಬೋದು ಪಾಯಿಂಟ್ಸ್ಗಳು. ಇಲ್ಲಿ ನೋಡ್ಬೇಕಾದ್ರೆ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಎಲ್ಲಿ ಬಂದಿದ್ದು ನೀವೇನು ಅಂದ್ಕೊಂಡ್ರೆ ಅದ್ರಲ್ಲಿ ಆಗಿದ್ದಾರೆ ಸರ್. ಅಂದರೆ ಇವತ್ತು ಫ್ರೆಂಡ್ ಸರ್ಕಲ್ಲು ಮತ್ತು ನಮ್ಮ ಮೀಡಿಯಾದಲ್ಲೂ ಯೂಟ್ಯೂಬರ್ಸ್ ಆಗಲಿ, ಮೀಡಿಯಾದ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಲೈಕ್ ಏನೇ ಆದರೂ ಒಂದು ಇಂಟರ್ವಲ್ ಬ್ಲಾಕಲ್ಲಿ ವಿಸಿಲ್ ಬಂತಲ್ಲ ಸರ್, ಒಂದು ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ಇಟ್ಸ್ ನಾಟ್ ಅ ಪಬ್ಲಿಕ್ ಆಡಿಯನ್ಸ್, ಒಂದು ಕ್ರೌಡ್ ಮಧ್ಯೆ ಅಲ್ಲ, ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ, ದಟ್ ವಾಸ್ ಲೈಕ್ ಆನ್ಸರ್ ಹೇಳಿದೆ ಸರ್, ಇದು ಉತ್ತರ ಸರ್ ಅಂತ ಅಂದಿದ್ದೆ. ಅಲ್ಲಿ ಆಯ್ತು. ಸೊ ರೀಚ್ ಆಗ್ತಾರೆ ವೇಟಿಂಗ್ ಫಾರ್ 6 ಸರ್. ಕಾನ್ಫಿಡೆನ್ಸ್ ಅಲ್ಲ, ಎಂಡ್ ಆಫ್ ದ ಡೇ ಜನನೇ ಜಡ್ಜಸ್, ಅವ್ರಿಗೋಸ್ಕರ ಸಿನಿಮಾ ಮಾಡಿರೋದು. ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನ ತೊಗೋಬೋದು, ಏನು ಇಷ್ಟ ಇಲ್ಲ ಅದನ್ನು. ಬಟ್ 100% 2 hours ನಾನು ಬೋರ್ ಮಾಡಿಸಲ್ಲ ಸರ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಒಂದ್ಸತಿ ಥಿಯೇಟ್ರಿಗೆ ಬರಬೇಕು. ಪಾರ್ಟು ಮೊದಲೇ ಮಾಡಬೇಕು ಅಂತ ಪ್ಲಾನ್ ಇಲ್ಲ. ಇನ್ನೆಲ್ಲ ಆಲ್ರೆಡಿ ಸ್ವಲ್ಪ ಶೂಟ್ ಮಾಡಿ ರೆಡಿ ಇದೆ. ಆ್ಯಕ್ಚುಲಿ ಅದನ್ನು ಬೇರೆ ಸ್ಕೇಲಲ್ಲೇ ಹೋಗುತ್ತೆ. ಅದು ಸೆಕೆಂಡ್ ಪಾರ್ಟ್ ವಿ ಆಲ್ರೆಡಿ ಮೇಡ್ ದ ಫ್ರೇಮ್, ಸ್ಟೋರಿ ಲೈನ್ ರೆಡಿ ಇದೆ. 100% ದಟ್ ವಿಲ್ ಬಿ ಸಮಥಿಂಗ್ ಎಲ್ಸ್. 10% ಅಷ್ಟೇ ಶೂಟ್ ಆಗಿದೆ. ಅದನ್ನ ಮಾಡಿದ್ವಿ. ಇದು ಪ್ಯಾನ್ ಇಂಡಿಯಾ ಅದು ಇದು ಅಂತಲ್ಲ, ಮಾಡೋದ್ರಿಂದ ಎಲ್ಲ ಆರ್ಟಿಸ್ಟ್ ಇರೋದ್ರಿಂದ. ಯಾಕೆ ಲೈಟ್ ಹಾಕೋದು ಆಫ್ ಮಾಡೋದು?
ಎಲ್ಲ ಅದರ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ ಇದ್ದಾರೆ ಅಂದ್ಬಿಟ್ಟು ನಾವು ಡಬ್ ಮಾಡಿ ನೀಟಾಗಿದ್ವಿ. ಆಮೇಲೆ ಡಬ್ಬಿಂಗ್ ಕೂಡ ಸಂಪತ್ ಆಗಲಿ ಸಾಯಿ ಕುಮಾರ್ ಅವರೇ ಮಾತಾಡಿಸಿದ್ದಾರೆ. ನೀವು ತಮಿಳ್ ನೋಡಿದ್ರು ತೆಲುಗು ನೋಡಿದ್ರು ಡಬ್ಬಿಂಗ್ ಅನ್ಸಲ್ಲ, ಯಾಕಂದರೆ ಆರ್ಟಿಸ್ಟ್ ಅವ್ರು ಇರೋದ್ರಿಂದ ಅವ್ರದ್ದೇ ವಾಯ್ಸ್ ಇರೋದ್ರಿಂದ ಡಬ್ಬಿಂಗ್ ಅನ್ಸಲ್ಲ. ಸೊ ವಿ ಹವ್ ಡನ್ ಲೈಕ್ ದಟ್. ಸೆಕೆಂಡ್ ಪಾರ್ಟ್ ಬೇರೆ ಥರನೇ ಅಂದ್ಕೊಂಡಿದ್ದೀವಿ. ಇದ್ರ ಮೇಲೆ ಹೆಂಗಾಗುತ್ತೋ ನೋಡಿಕೊಂಡು ಡೆಫಿನೆಟ್ ಪ್ಲ್ಯಾನ್ ಮಾಡ್ತೀವಿ ವೆರಿ ಶಾರ್ಟ್ಲಿ. ಇಬ್ಬರು ಮಕ್ಕಳಲ್ಲಿ ಯಾರು ಕೆಲಸ ಚೆನ್ನಾಗಿ ಒಂದಷ್ಟು ಸೀನ್ ಮಾತ್ರ ನೋಡೋಕ್ಕಾಯ್ತು. ಒಂದು ಸ್ವಲ್ಪ ಔಟ್ಸೈಡ್ ಡ್ಯೂಟಿ ಬೇರೆ ಕೊಟ್ಟಿದ್ರು. ಸೊ ಅದಕ್ಕೆ ಒಂದು ಲೆವೆಲ್ಗೆ ನಮಗೆ ಒಂಥರ ಖುಷಿ ಆಗುತ್ತೆ ಆ ಥರ ನೋಡುವಾಗ. ಆಮೇಲೆ ಎಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಲ್ಲ, ಇದು ಆಡಿಯನ್ಸ್ ಇಲ್ದಿರಂಗೆ ಇದ್ರು ಬಟ್ ಮೀಡಿಯಾ ಇದೆ, ಯೂಟ್ಯೂಬ್ ಮೀಡಿಯಾ ಇದೆ, ಬೇರೆ ಎಲ್ಲರೂ ಇದ್ದಾರೆ, ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರಲ್ಲ ಕೆಲವು ಸೀನ್ಸ್ಗೆ. ನಾವು ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದ ಜಾಗದಲ್ಲಿ ಬಂದಿದ್ದೆಲ್ಲ ಅದೊಂಥರ ತುಂಬ ಖುಷಿ ಆಗುತ್ತೆ. ನಿಮ್ಮ ಪಾತ್ರ ನೋಡ್ಕೋಬೇಕಾದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಇಲ್ಲ ಇಡೀ ಸಿನಿಮಾ ಅನಿಸುತ್ತೆ ಸರ್. ಅಂದರೆ ಇಡೀ ಸಿನಿಮಾ ನನಗೆ ಹಂಗೆ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಏನೋ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಸಚ್ ಅನ್ ಆ್ಯಕ್ಟರ್ಸ್. ಸಾಯಿ ಕುಮಾರ್ ಸರ್ ಆಗಲಿ, ಅರುಣ್ ಸಾಗರ್ ಸರ್ ಆಗಲಿ, ಸಂಪತ್ ಸರ್ ಆಗಲಿ. ಸೊ ಇನ್ನೊಂದು ಏನಾಯಿತು ಅಂತಂದರೆ ಇದು ಯಾವುದೂ ನಮಗೆ ತುಂಬ ಕಷ್ಟ ಅಂತ ಅನಿಸಿಲ್ಲ. ಯಾಕಂದರೆ ಪ್ರತಿಯೊಂದು ಆರ್ಟಿಸ್ಟ್ನು ಸಾಯಿ ಕುಮಾರ್ ಸರ್ ಜೊತೆ ಮತ್ತು ಅರುಣ್ ಸಾಗರ್ ಜೊತೆ ಮಾಡಿದೆ ಸಿನಿಮಾಲಿ. ಪ್ರತಿಯೊಬ್ಬರು ಆರ್ಟಿಸ್ಟೂ ನನಗೆ ಒಂದು ಏನಂತೀರ ಒಂದು ಅಡ್ವೈಸರ್ ಆಗಿ ಒಂದು ತುಂಬ ನೀಟಾಗಿ ಹೆಲ್ಪ್ ಮಾಡಿಕೊಂಡು ಇದನ್ನು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇನ್ವಾಲ್ವ್ ಆಗಿ ನನ್ನ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ ನನ್ನ ಈ ಸಿನಿಮಾಲಿ ನನ್ನ ಮುಂದೆ ಅವರೇ ಕೈ ಹಿಡಿದು ಕರ್ಕೊಂಡು ಹೋಗಿರೋದು. ಈ ಸಿನಿಮಾದಲ್ಲಿ ಹೀರೋ ವಿಲನ್ ಕ್ಯಾರೆಕ್ಟರ್ಗೆ ಜಾಸ್ತಿ ಹಿಂಸೋ ಥರ ಸರ್ ಹೀರೋನು ಒಬ್ಬ ವಿಲನ್ನೇ ಸರ್ ಇದರಲ್ಲಿ. ನೀವು ನೋಡಿರ್ತೀರಲ್ವಾ? ಇನ್ನಷ್ಟು ಸಿನಿಮಾ ಮುಗ್ದಿಲ್ಲ, ಪ್ರೀಮಿಯರ್ ಶೋ ಅಷ್ಟೇ. ಹೀರೋನು ಒಬ್ಬ ವಿಲನ್ನೇ ಅಂತ ಇನ್ನೂ ಮುಗ್ದಿಲ್ಲ, ಇನ್ನೂ ಪ್ರೀಮಿಯರ್ ಶೋ ಇದೆ. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಕತೆ ಹೆಂಗಿದೆಯೋ ಕ್ಯಾರೆಕ್ಟರ್ ಹೆಂಗಿದೆಯೋ ಆ ಥರನೇ ಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ನಾನು ಹೀರೋ ಆಗಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಸ್ವಲ್ಪ ಎತ್ತಿ ಹಿಂಗೆ ತೋರ್ಸೋಕ್ಕೆ ಅದು ಮಾಡೋಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟರ್ ಕಾಲ್ ಏನೇ ಆದರೂ ಡೈರೆಕ್ಟರ್ ಕಾಲ್ ತೊಗೊತಾರೆ. ಒಂದು ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡಬೇಕು ಅನ್ನೋದು ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಆ ಥರ ಪ್ಲೇ ಆಗುತ್ತೆ. ಮೇಕಿಂಗ್ ಇದು ನಿಮ್ಮಪ್ಪ ಅಷ್ಟು ಅದ್ದೂರಿಯಾಗಿ ಖರ್ಚು ಮಾಡೋದು ಕಾಣಿಸ್ತದೆ ತುಂಬ ಕಾಣಿಸ್ತದೆ, ತುಂಬ ಅದ್ದೂರಿಯಾಗಿ ಕಾಣಿಸ್ತದೆ. ಟ್ವಿಸ್ಟ್ ಇದೆ ತುಂಬ. ಅಂದರೆ ನಾವೇನಾದರೂ ಚೂರಿ ಅದೇನೋ ಅಂದರೆ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಕನ್ನಡದಲ್ಲಿ ತುಂಬ ದಿನ ಆದಮೇಲೆ ಒಂಥರ ಆರಾರು ಸಸ್ಪೆನ್ಸ್ ಫೈಟಿಂಗ್ ಏನೇನೋ ಮಿಕ್ಸ್ ಅದೇ ಕೊಟ್ಟಿದೆ. ಒಟ್ಟಿನಲ್ಲಿ ಅರ್ಥಗಿಂತ ಒಂದು ಸ್ವಲ್ಪ ಹೊತ್ತು ನೋಡಿದ್ರೆ ಸಿನಿಮಾ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ಕ್ಲೂಷನ್ ಜಾಸ್ತಿ ಇದೆ. ಬಟ್ ಆ ಕಡೆ ಈ ಕಡೆ ನೋಡ್ತು ಅಂತಂದರೆ ಸಿನಿಮಾ ಏನಪ್ಪ ಒಂಚೂರು ಆ ಕಡೆ ಈ ಕಡೆ ನೋಡ್ತು ಅಂತಂದರೆ ಅರ್ಥ ಆಗೋದು ಜನರಿಗೆ ಮಿಸ್ ಆಗೋದು ಜಾಸ್ತಿ ಇರ್ತದೆ. ಒಂದು ಫ್ಲೆಡ್ಜಲ್ಲಿ ಕೂತ್ಕೊಂಡು ನೋಡ್ಬೇಕು. ಇಂಟ್ರೋಲಲ್ಲೂ ಅಷ್ಟೇ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಕತೆ ಕಂಟಿನ್ಯೂಟಿ ಅಂದರೆ ನಿಜ ಸಿಗಲ್ಲ. ಬಟ್ ಚೆನ್ನಾಗಿದೆ ಸಿನಿಮಾ. ಸ್ಟೋರಿ ಸಿನಿಮಾಗೆ ಮ್ಯೂಸಿಕ್ಗೆ ಪ್ಲಸ್ ಪಾಯಿಂಟ್. ಮ್ಯೂಸಿಕಲ್ಲೇ ನಡೆದಿದೆ 100%. ಮ್ಯೂಸಿಕ್ಕೇ ಒಂದು ತೂಕ. ಡೈಲಾಗು ಇದೆಲ್ಲ ಒಂದು ಕಡೆ ಆದರೆ ಮ್ಯೂಸಿಕ್ಕಿಂದನೇ ಸಿನಿಮಾ ಇದೆ. ತುಂಬ ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿಗೆ ಅರುಣ್ ಅವರು ಲಾಂಚ್ ಆಗ್ತಾರೆ. ಸೊ ನಿಮಗೆ ನಮ್ಮ ಬ್ರದರ್ ಅವರು, ಏಕೆಂತಂದರೆ ನಾವು ವರ್ಷಾನುಗಟ್ಟಲೆಯಿಂದ ಜೊತೆಲಿ ಕೆಲಸ ಮಾಡ್ತೀವಿ. ನಾವು ಆಡಿಯೋ ಕಂಪ್ನಿಗೆ ತುಂಬ ಸಾಂಗ್ಸ್ಗಳು ಇವೆಲ್ಲ ಮಾಡಿರೋದ್ರಿಂದ ಅದು ಮಾಡಿದ್ದೀನಿ ಅಂತ ಹೇಳ್ತಾರೆ. ಒಬ್ಬ ಹೀರೋ ಆಗಿ ಹೊಸ ಚೆನ್ನಾಗಿ ಮಾಡೋದು ತುಂಬ ಖುಷಿ. ಚೆನ್ನಾಗಿದೆ ಕಂಟೆಂಟ್. ಥ್ಯಾಂಕ್ ಯು ಸರ್. ಅದನ್ನೇ ಹೇಳಬೇಕಲ್ವ ಹೇಗೆ ಅನಿಸ್ತು ಸಿನಿಮಾ ಕಾರ್ಯ? ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಲೈಕ್ ನಮಗೆ ಟ್ರೇಲರ್ ನೋಡಬೇಕಾದ್ರೆ ಅನ್ಸುತ್ತೆ ಮೋಸ್ಟ್ಲಿ ಇದೇನೋ ಹಾರರ್ ಫಿಲಮ್ ಇರ್ಬೋದು ಅಂತ. ಬಟ್ ಚೆನ್ನಾಗಿದೆ. ನೀವು ಸಿನಿಮಾ ಬಂದು ನೋಡಿದ್ರೆ ಆ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ. ಆ್ಯಂಡ್ ಲೈಕ್ ಈಗರ್ಲಿ ವೇಟಿಂಗ್ ಫಾರ್ ಪಾರ್ಟ್ 2. ಸಿನಿಮಾದಲ್ಲಿ ಆ್ಯಕ್ಚುಲಿ ನಮ್ಮ ಅರುಣ್ ಸಾಗರ್ ಸರ್ ಮಾಡಿದ್ದಾರೆ, ಸಾಯಿ ಕುಮಾರ್ ಸರ್ ಮಾಡಿದ್ದಾರೆ. ಅದನ್ನ ನೋಡಿ ತುಂಬ ಖುಷಿ ಆಗಿದೆ. ಲೈಕ್ ಕಂಟಿನ್ಯೂ ಲೈಕ್ ನಮ್ಮ ಮಿತ್ರ ಸರ್ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಇದೆ ಒಳ್ಳೆ ಸ್ಟಾರ್ ಕಾಸ್ಟ್ ಸಿನಿಮಾದಲ್ಲಿ. ಸೊ ಅವರ ಅಭಿನಯಕ್ಕೆ ಮನಸ್ಸೋಲ್ದವ್ರು ಯಾರು, ಅವ್ರಿಗೋಸ್ಕರ ನಾನು ಒಂದು ಸಿನಿಮಾ ಚೆನ್ನಾಗಿದೆ.